ಬ್ರಹ್ಮಕುಮಾರೀಸ್ ಅಂದ್ರೆ ಬರೀ ಒಂದು ಮಹಿಳೆ ಅಂದ್ರೆ ಕುಮಾರೀಸ್ ಅಂತ ಇದೆ, ಇದು ಏನು ಅಂತ ಬರುತ್ತೆ? ಯಾರು ಮೆಡಿಕಲ್ ಕಾಲೇಜಲ್ಲಿ ಓದ್ಬಿಟ್ಟು ಇಂಜಿನಿಯರ್ ಅಂತೂ ಆಗಕ್ಕಾಗಲ್ಲ. ಎಲ್ಲಿವರೆಗೂ ಮಹಿಳೆಯ ಉದ್ಧಾರ ಆಗಲ್ವೋ ಅಲ್ಲಿವರೆಗೂ ಮನೆ ಉದ್ಧಾರ ಆಗಲ್ಲ. ಅದಕ್ಕೆ ಹೇಳ್ತೀವಿ, ತೊಟ್ಟಿಲು ತೂಗಬಲ್ಲ ಕೈ ಜಗವನ್ನು ತೂಗಬಲ್ಲದು. ಆ ಸಾಮರ್ಥ್ಯ ಮಾತೃಶಕ್ತಿಯಲ್ಲಿ ಇದೆ. ಯದಾ ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಇವತ್ತು ಧರ್ಮ ಹೆಸರಿದೆ, ಅಂದ್ರೆ ಧರ್ಮದ ಒಂದು ಧಾರಣೆ ನಶಿಸಿದೆ. ಮತ್ತೆ ಯಾವಾಗ ಅಧರ್ಮ ಇದೆಲ್ಲವೂ ಹೆಚ್ಚಾಗುತ್ತೆ, ಮನುಷ್ಯ ಧರ್ಮ ಕರ್ಮ ಎಲ್ಲ ಭ್ರಷ್ಟನಾಗ್ತಾನೆ. ಆಗ ಧರ್ಮ ಸ್ಥಾಪನಾರ್ಥವಾಗಿ ಪುನಃ ನಾನು ಬರ್ತೀನಿ. ಟೋಟಲ್ ಇಡೀ ವಿಶ್ವದಾದ್ಯಂತ ಇಲ್ಲಿ ಎಲ್ಲರೂ ಬರೋದು ಹೆಚ್ಚಿನ ಅಂಶ ಗೃಹಸ್ಥ ಜೀವನದಲ್ಲಿ ಇರೋರೇ ಪ್ರತಿನಿತ್ಯ ಕ್ಲಾಸಿಗೆ ಬರೋದು. ಇದರದ್ದು ಒಂದು ಚಿಕ್ಕ ಒಂದು ಸ್ಯಾಂಪಲ್ ಅಂದ್ರೆ ಅಕ್ಕ ಮಹಾದೇವಿ. ಮಗು ಹುಟ್ಟಿದಾಗ್ಲೂ ಎಷ್ಟೇ ಕೋಟ್ಯಾಧಿಪತಿ ಮನೆಯಲ್ಲಿ ಹುಟ್ಟಿದ್ರು ಅದು ಬಿಳಿ ಬಟ್ಟೆಯಲ್ಲೇ ಸುತ್ತಬೇಕು. ಎಷ್ಟೇ ಕೋಟ್ಯಾಧಿಪತಿ ಶರೀರ ಬಿಟ್ರು ಮೃತ್ಯು ಆದ್ರೆ ವೈಟ್ ಹಾಕ್ಲೇಬೇಕು. ಪ್ರಪಂಚದಲ್ಲಿ ಇದೀವಿ, ಆದ್ರೆ ಪ್ರಪಂಚದ ಆಕರ್ಷಣೆಗಳಿಂದ ಸತ್ತಿವಿ. ಐಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ RB. ನಾನು ನಿಮ್ಮ ರೋಹನ್ ಭಾರ್ಗವಪುರಿ. ನಮ್ಮ ತಳಮಟ್ಟದ ಬದಲಾವಣೆಗೆ ನಾವು ಒಂದು ಹಮ್ಮಿಕೊಂಡಿರುವ ಈ ವಿಶೇಷ ಸಂದರ್ಶನಗಳನ್ನ, ಇನ್ನೆಲ್ಲ ವಿಡಿಯೋಗಳನ್ನ ಮತ್ತೆ ಇನ್ನೆಲ್ಲ ಅತಿಥಿಗಳನ್ನ ನೀವು ಅವರ ಕಥೆಯನ್ನ ಕೇಳ್ತಾ ಆ ತಳಮಟ್ಟದ ಬದಲಾವಣೆಗೆ ನೀವು ಸಾಥು ಕೊಡ್ತಾ ನಮ್ಮ ಮೇಲೆ ಆಶೀರ್ವಾದ ತೋರಿಸ್ತಿದ್ದೀರಾ ಮತ್ತೆ ಪ್ರೋತ್ಸಾಹ ನೀಡ್ತಿದ್ದೀರಾ. ಅದಕ್ಕೆಲ್ಲ ಧನ್ಯವಾದ. ಇವತ್ತು ನಮ್ಮ ಟಾಕ್ ವಿತ್ RBಯ ಸೆಗ್ಮೆಂಟ್ ಅಲ್ಲಿ ಒಬ್ರು ವಿಶೇಷವಾದ ಅತಿಥಿ ನಮ್ಮ ಜೊತೆ ಇದ್ದಾರೆ. ಒಂದು ವಿಶೇಷವಾದ ಕ್ಷೇತ್ರವೂ ಕೂಡ ಕೆಲವರಿಗೆ. ಅದು ಬೇರೆ ಯಾರೂ ಅಲ್ಲ, ಪ್ರಜಾಪಿತ ಈಶ್ವರ್ಯ ವಿಶ್ವವಿದ್ಯಾಲಯದ ಚಿಕ್ಕಮಗಳೂರು ಕೇಂದ್ರದ ರಾಜಯೋಗಿನಿಯಾದ BK ಭಾಗ್ಯಲಕ್ಷ್ಮಿ ಅಕ್ಕ ಅವರು. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಮಯ ಬಂದಿದೆ. ಯಾಕೆ ತಡ, ಬನ್ನಿ. ಅಕ್ಕವರೇ, ಓಂ ಶಾಂತಿ. ನಮಸ್ತೆ. ನಮಸ್ತೆ. ಓಂ ಶಾಂತಿ. ಹೇಗಿದ್ದೀರಾ ಅಕ್ಕವರೇ? ತುಂಬಾ ಚೆನ್ನಾಗಿದ್ದೀವಿ. ಮತ್ತೆ ನಿಮ್ಮ ಒಂದು ಸಂದೇಶ ನಮ್ಮ ಐಸಿರಿ ಟುಡೆಯ ವೀಕ್ಷಕರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಈ ಒಂದು ಟಾಕ್ ವಿತ್ RB ಇಷ್ಟು ಯಶಸ್ವಿಯಾಗಿ ಆಗ್ತಾ ಇದೆ. ನಾನು ಪ್ರತಿನಿತ್ಯನೂ ಐಸಿರಿ ಟುಡೇ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇರ್ತೀನಿ. ಅದರಲ್ಲಿ ತುಂಬ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಒಂದು ಪ್ರೇರಣಾಯುಕ್ತವಾದಂತಹ ಸಂದೇಶಗಳಿರುತ್ತೆ. ಜೊತೆಗೆ ನಮ್ಮ ಚಿಕ್ಕಮಗಳೂರಿನ ಅನೇಕ ಸಂದೇಶಗಳು ಅಂತ ಹೇಳಿದ್ರೆ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮನೆಯಲ್ಲಿ ಕುಳಿತೇ ನೋಡ್ಬೋದು. ಜೊತೆಗೆ ಎಲ್ಲರ ಆಗು ಹೋಗುಗಳನ್ನು ತಾವು ವಿಚಾರಿಸ್ಕೊಳ್ತಾ ಇದ್ದೀರಿ. ನಾನು ನೋಡಿದೆ IDSG ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಸಂದರ್ಶನ ತುಂಬ ಚೆನ್ನಾಗಿತ್ತು. ಅವರವರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಇದು ಒಂದು ಸೂಕ್ತ ವೇದಿಕೆ ಅಂತ ಅನಿಸ್ತದೆ. ಹಾಗೆ ಅನೇಕ ಗಣ್ಯರ ಒಂದು ಇದನ್ನು ನಾನು ನೋಡಿದೆ. ತಾವು ಹೇಗೆ ಅವ್ರ ಜೊತೆ ಸಂದರ್ಶನ ಮಾಡಿದ್ದೀರಿ, ಅದರಲ್ಲೂ ಕೂಡ ತುಂಬ ಪ್ರೇರಣೆ ಎಲ್ಲರಿಗೂ ಸಿಗುತ್ತೆ. ಯಾಕೆಂದರೆ ಎಲ್ಲ ವ್ಯಕ್ತಿಗಳನ್ನು ಕೇವಲ ಹೆಸರಿಂದ ಗುರುತಿಸ್ಕೊಂಡಿರ್ತೀವಿ, ಅವರು ಗೊತ್ತು ನನಗೆ ಇವರು ಗೊತ್ತು ಅಂತ ಹೇಳಿ. ಆದರೆ ಅವರ ಜೀವನದ ಅನುಭವದಿಂದ ಪರಿಚಯಿಸ್ಕೊಡುವಂತಹ ಒಂದು ವೇದಿಕೆ ಐಸಿರಿ ಟುಡೇ. ತುಂಬ ಸಂತೋಷ. ಈ ಕಾರ್ಯಕ್ರಮ ಹೀಗೆ ಇನ್ನೂ ಹೆಚ್ಚಿನದಾಗಿ ಎಲ್ಲರಿಗೂ ಪ್ರೇರಣಾದಾಯಕವಾದಂತಹ ಕಾರ್ಯಕ್ರಮ ಆಗಲಿ ಅಂತ ಆಶಿಸ್ತೀನಿ. ಓಕೆ ಅಕ್ಕವ್ರೆ, ನಿಮ್ಮ ಆಶೀರ್ವಾದ ಹಾಗೂ ನಿಮ್ಮ ಮಾರ್ಗದರ್ಶನ ಹೀಗೆ ಇರಲಿ. ಖಂಡಿತ ಅಕ್ಕವ್ರೆ. ಈಗ ನಾವು ಬ್ರಹ್ಮಕುಮಾರೀಸ್ ಅಂದ ತಕ್ಷಣ ನಮಗೆ ತಲೆಗೆ ಬರೋದು ಏನು ಬ್ರಹ್ಮಕುಮಾರೀಸ್ ಅಂದ್ರೆ? ಬ್ರಹ್ಮಕುಮಾರೀಸ್ ಅಂದ್ರೆ ಬರೀ ಒಂದು ಮಹಿಳೆ ಅಂದ್ರೆ ಕುಮಾರೀಸ್ ಅಂತ ಇದೆ, ಇದು ಏನು ಅಂತ ಬರುತ್ತೆ? ಆ ಒಂದು ಪರಿಚಯ ನೀವು ಅಂದ್ರೆ ಬ್ರಹ್ಮಕುಮಾರೀಸ್ ಅಂದ ತಕ್ಷಣ ಜನರಿಗೆ ಒಂದು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಸೊ ಆ ಒಂದು ಕ್ಲಿಷ್ಟಕರವಾದ ಒಂದು ವಿಚಾರನ ನೀವೊಂದು ಏನು ಇದರಲ್ಲಿ ಏನಾಗುತ್ತೆ ಅನ್ನೋದೊಂದು ಸಣ್ಣ ಪರಿಚಯ ಮಾಡೋಕೆ? ಖಂಡಿತ. ಇದು ಸಂಸ್ಥೆಯ ಪೂರ್ಣ ಹೆಸರೇನೆಂದ್ರೆ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ. ಇದು ಹೇಗೆ ಜಗತ್ತಲ್ಲಿ ಅನೇಕ ಪ್ರಕಾರದ ವಿಶ್ವವಿದ್ಯಾಲಯಗಳನ್ನು ನೋಡ್ತೀವಿ ನಾವು. ಅದು ಮೆಡಿಕಲ್ ಯೂನಿವರ್ಸಿಟಿ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಲಾ ಇರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿಗಳು ಹೇಗಿದೆ ಅಲ್ಲಿ ಶಿಕ್ಷಣ ಸಿಗುತ್ತೆ. ಆ ಶಿಕ್ಷಣದಿಂದ ಪದವೀಧರರಾಗ್ತಾರೆ. ಯಾವ ಶಿಕ್ಷಣ ಪಡಿತಾರೋ ಅದೇ ಪದವಿಯನ್ನು ಪಡ್ಕೊಳಕ್ ಸಾಧ್ಯ. ಈಗ ಯಾರು ಮೆಡಿಕಲ್ ಕಾಲೇಜಲ್ಲಿ ಓದ್ಬಿಟ್ಟು ಇಂಜಿನಿಯರ್ ಅಂತೂ ಆಗಕ್ಕಾಗಲ್ಲ. ಹೌದು ಹೌದು. ಹಾಗೆ ಇದು ಒಂದು ಈಶ್ವರ್ಯ ವಿಶ್ವವಿದ್ಯಾಲಯ, ಗಾಡ್ಲಿ ಯೂನಿವರ್ಸಿಟಿ. ಇದು ಇಲ್ಲಿ ಎಲ್ಲ ವಯೋಮಾನದವರು ಓದಬಹುದಾಗಿರೋ ವಿದ್ಯಾಲಯ ಇದು. ಮಕ್ಕಳಿಂದ ಮುದುಕರವರೆಗೂ ಯಾವುದೇ ಜಾತಿ ಧರ್ಮ ವಯಸ್ಸು ಲಿಂಗ
ಯಾವ ಭಿನ್ನ ಭೇದಗಳು ಇಲ್ಲದೆ ಓದುವಂತಹ ವಿದ್ಯಾಲಯ ಇದು. ಮತ್ತೆ ಇದು 1936ರಲ್ಲಿ ಸಿಂಧ್ ಹೈದರಾಬಾದ್ ಓಕೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆ ಆಗಿ 1950ಕ್ಕೆ ಮೌಂಟ್ ಅಬು ರಾಜಸ್ಥಾನ್ ಸ್ಟೇಟ್ ಅಲ್ಲಿ ಬರುತ್ತೆ, ಅರಾವಳಿ ಪರ್ವತ ಶ್ರೇಣಿಯ ರಾಜಸ್ಥಾನ, ಎಲ್ಲಿ ಅನೇಕ ತಪಸ್ವಿಗಳು ತಪಸ್ ಮಾಡಿರ್ತಕ್ಕಂತಹ ಅನೇಕ ಪುಣ್ಯ ಕ್ಷೇತ್ರಗಳಿರ್ತಕ್ಕಂತಹ ಒಂದು ಪವಿತ್ರ ಸ್ಥಾನ. ಇವತ್ತು ಅಂತಾರಾಷ್ಟ್ರೀಯ ಪ್ರಧಾನ ಕೇಂದ್ರ ಮೌಂಟ್ ಅಬುನಲ್ಲಿ ಸ್ಥಿತವಾಗಿದೆ. ಇವತ್ತು ಇಡೀ ವಿಶ್ವದಾದ್ಯಂತ 147ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಸಾವಿರಾರು ಸೇವಾ ಕೇಂದ್ರಗಳಿದೆ. ಲಕ್ಷಾಂತರ ಜನ ಸಹೋದರ ಸಹೋದರಿಯರು ಪ್ರತಿನಿತ್ಯನೂ ಈ ರಾಜಯೋಗದ ಅಭ್ಯಾಸ ಮಾಡ್ತಾರೆ. ಇದು ಮೊದಲು 7 ದಿನ ಕೋರ್ಸ್ ಇರುತ್ತೆ, ಸಾಪ್ತಾಹಿಕ ಶಿಕ್ಷಣ. ಪ್ರತಿದಿನ 1 ಗಂಟೆ ಹಂಗೆ. ಆ 1 ಗಂಟೆಯಲ್ಲಿ ಪ್ರತಿದಿನನೂ ಒಂದೊಂದು ವಿಷಯವನ್ನ ಕುರಿತು ಸ್ಪಷ್ಟ ಮಾಡಲಾಗುತ್ತೆ. ಅದ್ರ ಜೊತೆಗೆ ಮೆಡಿಟೇಷನ್, ರಾಜಯೋಗದ ಅಭ್ಯಾಸನ ಜೊತೆಗೆ ಹೇಳಿಕೊಡ್ತೀವಿ. ಇದಕ್ಕೆ ಯಾವ ಫೀಸು ಡೊನೇಷನ್ ಇಲ್ಲ, ಉಚಿತವಾಗಿರುತ್ತೆ. ಈ 7 ದಿನದ ಕೋರ್ಸಿನ ನಂತರದಲ್ಲಿ ಪ್ರತಿನಿತ್ಯನೂ 1 ಗಂಟೆ ರಾಜಯೋಗದ ಆಧ್ಯಾತ್ಮಿಕ ಶಿಕ್ಷಣ ಮತ್ತು ಮೆಡಿಟೇಷನ್, ಯೋಗ, ಇದೆರಡು ಪ್ರತಿನಿತ್ಯ ಇರುತ್ತೆ. ಸೊ ಇದು ಪ್ರತ್ಯೇಕವಾಗಿ ವಿಶೇಷವಾಗಿ ಏನೂ ಅಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಹೇಗೆ ಆದಿ ಸನಾತನ ಧರ್ಮ ಅಂತ ನೀವೇನ್ ಹೇಳ್ತೀರಾ, ಆ ಒಂದು ವಿಚಾರನ ನಾವು ಪ್ಯೂರಿಟಿಯಾಗಿ ನಾವು ಸೊಸೈಟಿಯಲ್ಲಿ ಏನೋ ಭೇದ ಭಾವ ಇಲ್ದಲೆ ಮಾಡುವ. ಹೌದು, ಯಾಕೆಂದ್ರೆ ಇದರಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ, ಎಷ್ಟು ಹೋರಾಟ ಇದೆ, ನಮ್ಮ ಸನಾತನ ಸಂಸ್ಕೃತಿಯನ್ನ ಉಳಿಸ್ಬೇಕು ಅಂತ ಏನೆಲ್ಲ ವಿಚಾರಧಾರೆಗಳಿದೆ. ಅನೇಕರು ಇದನ್ನ ರಕ್ಷಿಸಕ್ಕೋಸ್ಕರ ಪ್ರಯತ್ನಗಳನ್ನ ತುಂಬಾ ಮಾಡ್ತಾ ಇದ್ದಾರೆ. ಆದರೆ ಮೂಲತಃ ಈಶ್ವರೀಯ ವಿಶ್ವವಿದ್ಯಾಲಯ ಆದಿ ಸನಾತನ ದೇವಿ ದೇವತಾ ಧರ್ಮ, ಆ ದೇವತಾ ಧರ್ಮದ ಸಂಸ್ಕೃತಿ ಸಂಸ್ಕಾರ ಆ ಶಿಕ್ಷಣವನ್ನ ಈ ವಿದ್ಯಾಲಯದಲ್ಲಿ ಕೊಡಲಾಗುತ್ತೆ. ಯಾವುದ್ರಲ್ಲಿ ನಮ್ಮಲ್ಲಿ ಪುನಃ ಇವತ್ತೇನು ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಸುರತ್ವ ಇದೆ, ಪ್ರತಿಯೊಬ್ಬರಲ್ಲೂ ಕಾಮ ಕ್ರೋಧ ಲೋಭ ಅಹಂಕಾರಗಳು, ಸ್ವಾರ್ಥ ದ್ವೇಷ ಅಸೂಯೆ, ಇದೆಲ್ಲ ದುರ್ಗುಣಗಳನ್ನ ನಾವು ನೋಡ್ತಾ ಇದೀವಲ್ವಾ. ಸೊ ಇಂಥ ಸಂದರ್ಭದಲ್ಲಿ ಮಾನವನ ಅಂತರಾಳದಲ್ಲಿರ್ತಕ್ಕಂತಹ ಆತ್ಮದ ನಿಜ ಗುಣ ಏನಿದೆ ಅದನ್ನ ಮತ್ತೆ ಹೊರಗೆ ತರ್ತಕ್ಕಂತಹ ದೈವಿ ಸಂಸ್ಕಾರವನ್ನ ಕೊಡ್ತಕ್ಕಂತಹ ಒಂದು ವಿದ್ಯಾಲಯ ಇದು. ಬಾಕಿ ಬ್ರಹ್ಮ ಕುಮಾರಿಸ್ ಅಂತ ಹೇಳಿದ್ರೆ ಇದು ಬರೀ ಮಹಿಳೆಯರಿಗೆ ಸೀಮಿತ ಅಂತ ಅಲ್ಲ. ಇದು ನಾವು ಇಂಗ್ಲಿಷಲ್ಲಾಗ್ಲಿ ಕನ್ನಡದಲ್ಲಾಗ್ಲಿ ಕುಮಾರಿ ಬರಿಬೇಕಾದ್ರೆ ರಾ ಬರಿದೆ ರೀ ಬರೆಯಕ್ಕಾಗಲ್ಲ, ಕುಮಾರ ಬರಿದೆ ರೀ ಬರೆಯಕ್ಕಾಗಲ್ಲ. ಹಾಗೆ ಇಲ್ಲಿ ಕುಮಾರರು ಕುಮಾರಿಯರು, ಮಾತೆಯರು ಅಣ್ಣಂದಿರು, ಸ್ತ್ರೀ ಪುರುಷರು ಎಲ್ಲರೂ ಈ ವಿದ್ಯಾಲಯದ ವಿದ್ಯಾರ್ಥಿಗಳು. ಆದ್ರೆ ಇಲ್ಲಿ ಬ್ರಹ್ಮ ಕುಮಾರಿಸ್ ಅಂತ ಯಾಕೆ ಹೇಳಲಾಗುತ್ತೆ ಅಂದ್ರೆ ಟೋಟಲ್ ಇಡೀ ವಿಶ್ವದಾದ್ಯಂತ ಇರ್ತಕ್ಕಂಥ ಎಲ್ಲ ಕೇಂದ್ರಗಳ ಆಡಳಿತ ಮಹಿಳೆಯರಿಂದ ನಡೀತದೆ. ವುಮೆನ್ ಸೆಂಟ್ರಿಕ್ ಆಗಿ ಇದು ಇಡೀ ವಿಶ್ವದಲ್ಲಿರೋ ಏಕೈಕ ಸಂಸ್ಥೆ ಮಹಿಳೆಯರಿಂದ ನಡೀತಾ ಇರ್ತಕ್ಕಂಥದ್ದು ಇದು ಒಂದೇನೆ. ಕೇಳೋಕೆ ಒಂಥರ ಅದು ಪುರುಷ ಪ್ರಧಾನ ಸಮಾಜ ಅಂತ ಖಂಡಿತ. ಅಲ್ಲಿ ಒಂದು ಕಂಟ್ರೋಲ್, ಇಡೀ ಸಂಸ್ಥೆಯ ಕಂಟ್ರೋಲ್ ಇರೋದೇ ಒಂದು ಮಹಿಳಾ ಪ್ರಧಾನವಾಗಿ. ಮತ್ತೆ ತಾವು ಎಲ್ಲೇ ನೋಡಿ ಒಂದು ಆಧ್ಯಾತ್ಮಿಕ ಕೇಂದ್ರಗಳಲ್ಲಾಗ್ಲಿ ಮಂದಿರಗಳಲ್ಲಾಗ್ಲಿ ಹೆಚ್ಚಿನ ಸಂಖ್ಯೆ ಯಾರಿರ್ತಾರೆ? ಮಹಿಳೆಯರಿರ್ತಾರೆ. ಎಲ್ಲಿವರೆಗೂ ಮಹಿಳೆಯ ಉದ್ಧಾರ ಆಗಲ್ವೋ ಅಲ್ಲಿವರೆಗೂ ಮನೆ ಉದ್ಧಾರ ಆಗಲ್ಲ. ಮನೆ ಉದ್ಧಾರ ಆದ್ರೆ ಸಮಾಜದ ಉದ್ಧಾರ ಅದರಲ್ಲಿ ಎಲ್ಲದೂ ಅಡಗಿದೆ. ಅದಕ್ಕೆ ಹೇಳ್ತೀವಿ, ತೊಟ್ಟಿಲು ತೂಗಬಲ್ಲ ಕೈ ಜಗವನ್ನು ತೂಗಬಲ್ಲದು. ಆ ಸಾಮರ್ಥ್ಯ ಮಾತೃಶಕ್ತಿಯಲ್ಲಿ ಇದೆ. ಅದನ್ನ ನಾವು ಜಾಗೃತ ಮಾಡ್ತಕ್ಕಂಥ ಒಂದು ವಿಶೇಷ ಒಂದು ಸೇವೆಯನ್ನ ಇಲ್ಲಿ ಪರಮಾತ್ಮ ಮಾಡ್ತಾರೆ. ಇಲ್ಲಿ ಯಾರು ಮನುಷ್ಯರು ಗುರುಗಳಿಲ್ಲ. ಈ ವಿದ್ಯಾಲಯದಲ್ಲಿ ಮಾನವರು ಟೀಚರ್ ಅಲ್ಲ. ಇಲ್ಲಿ ಪರಮಾತ್ಮನೇ ಸ್ಥಾಪನೆ ಮಾಡಿರೋ ವಿದ್ಯಾಲಯ. ದಾದಾ ಲೇಖರಾಜ್ ಅಂತ ಹೇಳಿ, ಇದು ನೀವು ಸಂಸ್ಥೆ ಹುಟ್ಟಿದ ಕತೆ ನೀವು ಹೇಳ್ತಾ ಇದ್ದೀರಾ? ಖಂಡಿತ. ದಾದಾ ಲೇಖರಾಜ್ ಅಂತ ಹೇಳಿ ತಾವು ಅವರ ಭಾವಚಿತ್ರವನ್ನು ನೋಡ್ತೀರಿ. ಸೊ ಅವರು ಬಹುದೊಡ್ಡ ವಜ್ರ ವ್ಯಾಪಾರಿಗಳು, ವಜ್ರಾಭರಣಗಳ ವ್ಯಾಪಾರಿಗಳು. ಅವ್ರ ವ್ಯಾಪಾರನೂ ಯಾರ ಜೊತೆ ಅಂದ್ರೆ ರಾಜ ಮಹಾರಾಜರುಗಳ ಜೊತೆಯಲ್ಲಿ. ಅವರಲ್ಲಿ ಆ ಒಂದು
ಭಕ್ತಿಯ ಸಂಸ್ಕಾರನೂ ಇರುತ್ತೆ. ಬಾಲ್ಯದಿಂದನೂ ಶ್ರೀಮನ್ ನಾರಾಯಣನ್ ಪೂಜೆ ಮಾಡ್ತಿರ್ತಾರೆ. ಮತ್ತೆ ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯ ಅಧ್ಯಯನ ಮಾಡ್ತಾರೆ. ಓಕೆ ಪ್ರತಿನಿತ್ಯ ಒಬ್ಬೊಬ್ರು ಗುರುಗಳಿಂದ ಪ್ರವಚನ ಕೇಳ್ತಿರ್ತಾರೆ. 12 ಜನ ಗುರುಗಳಿರ್ತಾರೆ ಅವರಿಗೆ. ಓಕೆ ಓಕೆ. ಇದು ಯಾವ ಟೈಮ್ ಲೈನ್ ಅಲ್ಲಿ 1936ರಲ್ಲಿ ಅವರಿಗೆ 60 ವರ್ಷ. ಓಕೆ. ಅದರಿಂದ ಇನ್ನು ಹಿಂದೆ ಹ್ಮ್ 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 ಅವ್ರ ತಂದೆ ಸ್ಕೂಲ್ ಹೆಡ್ ಮಾಸ್ಟರ್ ಇರ್ತಾರೆ. ಆಗಿನ ಸಮಯ ಅಂತ ಹೇಳಿದ್ರೆ ಒಬ್ರು ಹೆಡ್ ಮಾಸ್ಟರ್ ಮಗ ಅಂತ ಹೇಳಿದ್ರೆ ತುಂಬಾ ಗೌರವ ಇರುತ್ತೆ ಆ ಸಮಾಜದಲ್ಲಿ ಅವರಿಗೆ. ಹಾಗೆ ಅವರು ಬೆಳೀತಾ ಬೆಳೀತಾ ಹೀಗೆ ಬಹುದೊಡ್ಡ ವಜ್ರ ವ್ಯಾಪಾರಿಗಳಾಗಿ ತಮ್ಮ ವ್ಯಾಪಾರದ ವಿಸ್ತಾರ ತುಂಬಾ ಇರುತ್ತೆ. ಆ ನಂತರದಲ್ಲಿ ಅವರು ಪ್ರತಿದಿನ ಗುರುಗಳು ಪ್ರವಚನ ಕೇಳ್ತಿರ್ತಾರಲ್ಲ, ತುಂಬಾ ದಾನ ಧರ್ಮದ ಸಂಸ್ಕಾರ, ಅವರು ಧಾರ್ಮಿಕ ವ್ಯಕ್ತಿತ್ವ. ಅವ್ನ ಮನೇನೂ ಮನೆ ತರ ಇರೋದಿಲ್ಲ, ಮಂದಿರದ ತರ ಇರುತ್ತೆ. ಸಾತ್ವಿಕತೆ ಅಷ್ಟೊಂದು. ಸಾಮಾನ್ಯವಾಗಿ ಸಿಂಧೀಸ್ ಅಂತ ಹೇಳಿದ್ರೆ ಅವರಿಗೆ ನಾನ್ ವೆಜ್ ತಿನ್ನೋದು ಕುಡಿಯೋದು ತುಂಬಾ ಮಸ್ತ್ ಮಜಾ ಅವ್ರದ್ದು, ಆ ಸಂಸ್ಕಾರ. ಆದ್ರೆ ಇವರಲ್ಲಿ ಸಾತ್ವಿಕತೆ. ಅವ್ರ ಹತ್ರ ಯಾರೇ ಅತಿಥಿಗಳು ಬಂದ್ರು, ರಾಜ ಮಹಾರಾಜರು ಅವ್ರ ಮನೆಗೆ ಬಂದ್ರು ಕೂಡ ಸಾತ್ವಿಕವಾದಂತಹ ಆತಿಥ್ಯವನ್ನ ಅವ್ರು ಮಾಡ್ತಿರ್ತಾರೆ. ಹಾಗೆ 1936ರಲ್ಲಿ ಪರಮಾತ್ಮ ನಿರಾಕಾರ ಪರಂ ಜ್ಯೋತಿ. ಯಾಕೆಂದ್ರೆ ನಾವು ಶ್ರೀಮದ್ ಭಗವದ್ಗೀತೆಯಲ್ಲೂ ಪರಮಾತ್ಮನ ಒಂದು ಪ್ರಾಮಿಸ್ ಇದೆ, ಪ್ರತಿಜ್ಞೆ ಇದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ಯಾವಾಗ ಧರ್ಮ ನಶಿಸಿ ಹೋಗುತ್ತೆ, ಇವತ್ತು ಧರ್ಮ ಹೆಸರಿದೆ ಅಂದ್ರೆ ಧರ್ಮದ ಒಂದು ಧಾರಣೆ ನಶಿಸಿದೆ. ಮತ್ತೆ ಯಾವಾಗ ಅಧರ್ಮ ಇದೆಲ್ಲವೂ ಹೆಚ್ಚಾಗುತ್ತೆ, ಮನುಷ್ಯ ಧರ್ಮ ಕರ್ಮ ಎಲ್ಲ ಭ್ರಷ್ಟನಾಗ್ತಾನೆ, ಆಗ ಧರ್ಮ ಸ್ಥಾಪನಾರ್ಥವಾಗಿ ಪುನಃ ನಾನು ಬರ್ತೀನಿ. ಇದೆಲ್ಲರಿಗೂ ಗೊತ್ತಿರೋವಂಥದ್ದೇನೆ. ಹಾಗೆ ಪರಮಾತ್ಮನಿಗೆ ದೇಹ ಇಲ್ಲ, ನಿರಾಕಾರ. ಸೊ ಅದಕ್ಕೆ ಪರಕಾಯ ಪ್ರವೇಶ ಮಾಡ್ತಾರೆ ಇವರಲ್ಲಿ. ಇವ್ರ ಶರೀರದಲ್ಲಿ ಪರಕಾಯ ಪ್ರವೇಶ ಆಗಿ ಇವರಿಗೆ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ಅನ್ನೋ ಹೆಸರಿಡ್ತಾರೆ. ಸೊ ಪ್ರಜಾಪಿತ ಇದು ಹೆಸರು ಬಂದಿರೋದು ಅವರಿಗೆ ಇಟ್ಟಿರೋ, ಪರಮಾತ್ಮ ಬಂದು ಅವರಲ್ಲಿ ಅವತರಣೆ ಆದ್ಮೇಲಿನ ಹೆಸರು. ಪೂರ್ವಾಶ್ರಮದ ಹೆಸರು ದಾದಾ ಲೇಖರಾಜ್. ಎಲ್ಲರೂ ತುಂಬಾ ಪ್ರೀತಿಯಿಂದ ಲಕ್ಕಿ ಬಾಬು ಅಂತ ಕರೀತಾ ಇರ್ತಾರೆ. ಹಿರಿಯರು ಕಿರಿಯರು ಎಲ್ಲರಿಗೂ ಅವರು ದಾದಾ, ಅಷ್ಟು ಗೌರವ ಇರುತ್ತೆ ಅವರಿಗೆ. ಹಾಗೆ ಫಸ್ಟ್ ಇದು ಓಂ ಮಂಡಲಿ ಅಂತ ಇದ್ದಿದ್ದು. ಯಾವಾಗ ಓಂ ಮಂಡಲಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಬಂದಂಥವ್ರು ಓಂ ಧ್ವನಿಯಲ್ಲಿ ಅವರ ಮನಸ್ಸು ಮಗ್ನ ಆಗ್ತಾ ಈ ಜಗತ್ತಿನ ಪರಿವೆಯನ್ನೇ ಮರೆತು ಹೋಗ್ತಾ ಇದ್ರು. ಅಷ್ಟು ಪರಮಾತ್ಮ ಪ್ರೀತಿಯಲ್ಲಿ ತಲ್ಲೀನರಾಗ್ತಾ ಇದ್ರು. ಆ ನಂತರ ಇವರಿಗೆ ಯಾವಾಗ ಪರಮಾತ್ಮ ಹೆಸರಿಟ್ರು, ಆಮೇಲೆ ಈ ಸಂಸ್ಥೆ ಹೆಸರು ಪ್ರಜಾಪಿತ ಬ್ರಹ್ಮ ಕುಮಾರಿಸ್. ಪ್ರಜಾಪಿತ ಬ್ರಹ್ಮ ಅಂದ್ರೆ ಯಾರ ಶರೀರದಲ್ಲಿ ಪರಮಾತ್ಮ ಬಂದಿದ್ದಾರೆ, ಬ್ರಹ್ಮ ಕುಮಾರಿಸ್ ಅಂದ್ರೆ ಯಾರು ತಮ್ಮ ಜೀವನವನ್ನ ಅರ್ಪಣೆ ಮಾಡಿ ಸಂಸ್ಥೆಯ ಆಡಳಿತ ವ್ಯವಸ್ಥೆಯನ್ನ ನೋಡ್ತಾರೆ. ಈಶ್ವರಿಯ ವಿಶ್ವವಿದ್ಯಾಲಯ, ಈಶ್ವರನೇ ಸ್ಥಾಪನೆ ಮಾಡಿರೋ ವಿಶ್ವವಿದ್ಯಾಲಯ. ತುಂಬಾ ಕ್ಲಿಯರ್ ಆದ ಒಂದು ಪಿಕ್ಚರ್ ಸಿಕ್ತು, ಒಂದು ಬ್ರೀಫ್ ಇಂಟ್ರೋ ತರ. ಅಕ್ಕವ್ರೆ, ಈಗ ಒಂದು ಕತೆ ನಾವಿದು ಹಿಂದಿಂದು ನಿಜವಾದ ಒಂದು ಸನ್ನಿವೇಶಗಳನ್ನು ನಾವು ತಿಳ್ಕೊಂಡ್ವಿ. ಅದು ನಮಗೆ ಇಲ್ಲಿ ಕ್ಲಾಸಿಗೆ ಬಂದವ್ರಿಗೆಲ್ಲ ಒಂದು ಕ್ಲಾಸಲ್ಲಿ ಗೊತ್ತಾಗುತ್ತೆ. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಲೌಕಿಕ ಜೀವನಕ್ಕೆ ಬಂದರೆ ನಿಮಗೆ ಯಾವಾಗ ಈ ಒಂದು ಸಂಸ್ಥೆ ಪರಿಚಯ ಆಯಿತು? ನೀವು ಅಂದರೆ ನಿಮ್ಮ ಶರೀರ ಅಂದರೆ ನಿಮ್ಮ ಲೌಕಿಕ ಜೀವನದಲ್ಲಿ ಎಲ್ಲಿ ಹುಟ್ಟಿದ್ದು, ನಿಮ್ಮ ತಂದೆ ತಾಯಿ, ಅದೊಂದು ನಮ್ಮ ವೀಕ್ಷಕರಿಗೆ ಅದು ಚಿಕ್ಕ ಪರಿಚಯ ಹೇಳ್ಬೋದು. ಹಾಂ, ಹೇಳ್ಬೋದು. ನಾನು ಲೌಕಿಕವಾಗಿ ಹುಟ್ಟಿದ್ದಿಲ್ಲೇನೆ. ಸ್ವಲ್ಪ ವರ್ಷ ಬೆಳೆದಿದ್ದು ನಾನು ತಮಿಳ್ನಾಡಲ್ಲಿ. ಮತ್ತೆ 1982ನೇ ಇಸ್ವಿಯಲ್ಲಿ ನಾನು ಅವಾಗ 5ನೇ ಕ್ಲಾಸ್. ಹೀಗೆ ಈಶ್ವರಿಯ ವಿದ್ಯಾಲಯದ ಒಂದು ಎಕ್ಸಿಬಿಷನ್ ಹಾಕಿದ್ರು. ಇದು ತಮಿಳ್ನಾಡಲ್ಲಿ? ಇಲ್ಲ, ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಆಜಾದ್ ಪಾರ್ಕ್ ಇದೆ ಅಲ್ಲ, ಆ ಪೆಂಡಲ್ ಇದೆ ಅಲ್ಲ, ಅಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಅಲ್ಲಿ ನಾನು ನೋಡ್ಲಿಕ್ಕೆ ಅಂತ ಹೋದೆ. ಸ್ಕೂಲ್ ಬಿಟ್ಟಾಗ ಮಧ್ಯಾಹ್ನ ಊಟದ ಸಮಯದಲ್ಲಿ ಅಲ್ಲಿ ಒಬ್ರು ನಾರಾಯಣ ಅಣ್ಣವರು ಅಂತ ಇದ್ರು. ಈ ಸಂಸ್ಥೆಯಲ್ಲಿ ಅವರು ಮೊದಲು ಬಂದಂತವರು. ಇದ್ರ ಬಗ್ಗೆ ಎಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಕೊಡ್ತಾ ಇದ್ರು. ನನಗೆ ಒಂದೇ ಒಂದು ಮಾತು ಹೇಳಿದ್ದವರಷ್ಟೇ, ನೀನ್ ನಿನ್ನನ್ನ ಆತ್ಮ ಅಂತ ತಿಳ್ಕೊಂಡು ಶಿವ ಬಾಬಾವರನ್ನ ನೆನ್ಪು ಮಾಡು. ಒಂದೇ ವಾಕ್ಯ ಹೇಳಿದ್ರು. ಆ ವಾಕ್ಯ ನನ್ನ ಮನಸ್ಸಿಗೆ ತುಂಬಾ ಆಳವಾಗಿ ನಾಟಿತು. ಅದರ ಅರ್ಥ ಏನು ಗೊತ್ತಿಲ್ಲ, ಹಿಂದೆ ಮುಂದೆ ಏನೂ ಗೊತ್ತಿಲ್ಲ.
ಸೊ ಆ ಮಾತು ನನಗೆ ಹಗಲು ರಾತ್ರಿ 24 ಅವರ್ಸ್ ರಿಪೀಟ್ ಆಗ್ತಾ ಇತ್ತು ನನ್ನ ಒಳಗಡೆ. ಅದು ಒಂದು 15-20 ಡೇಸ್ ನಿರಂತರವಾಗಿ ನನ್ನ ನಿದ್ರೆಯಲ್ಲಿ, ಎಚ್ಚರದಲ್ಲಿ, ಎಲ್ಲದರಲ್ಲೂ. ಓಕೆ ಓಕೆ. ಆ ನಂತರ ಒಂದ್ಸಲ ನಮ್ಮ ಲೌಕಿಕ ತಂದೆಗೂ ತುಂಬಾನೇ ಗುರುಗಳು ಅಂದರೆ ತುಂಬ ಇಷ್ಟ. ಯಾರು ಗುರುಗಳು ಸಿಕ್ಕಿದ್ರು ಹೋಗ್ತಾ ಇದ್ರು. ಓಕೆ. ಹೀಗೆ ಚಿಕ್ಕಮಂಗ್ಳೂರಲ್ಲಿ ಯಾರೋ ವೈಟ್ ಡ್ರೆಸ್ ಅವ್ರು ಬಂದಿಯಾರಂತೆ, ಅಲ್ಲೇನೋ ಪ್ರವಚನ ಹೇಳ್ತಾರೆ, ಹೋಗೋಣ ಅಂತ ಕರ್ಕೊಬಂದ್ರು. ಇದು ಫಸ್ಟು ಹನುಮಂತಪ್ಪ ಸರ್ಕಲಲ್ಲಿತ್ತು ಸೆಂಟರು. ಆಗ ಬಂದಾಗ ಒಬ್ರು ಅಕ್ಕವರು ಕ್ಲಾಸ್ ಮಾಡ್ತಾ ಇದ್ರು. ನನಗೆ ಅಲ್ಲಿ ಒಳಗಡೆ ಹೋದ ತಕ್ಷಣ ಆ ಅಣ್ಣವರು ಅಲ್ಲಿದ್ರು. ನಂಗೆ ಯಾರು ಈ ವಾಕ್ಯ ಹೇಳಿದ್ರಲ್ಲ ಅವರು ಅಲ್ಲಿದ್ರು. ಓ, ನಾನು ಅಲ್ಲಿ ಕೇಳಿದ್ದೆ ಅದೇ ಇದು ಅಂತ ನನಗೆ ಅರ್ಥ ಆಯಿತು. ಮತ್ತು ಯಾವಾಗ ಕ್ಲಾಸ್ ಮಾಡ್ತಾ ಇದ್ರಲ್ಲ ಅವರನ್ನು ನೋಡಿದೆ ನಾನು. ಫಸ್ಟ್ ಡೇನೇ ನನಗನ್ನಿಸ್ತು ನಾನು ಆದರೆ ಇವ್ರ ಥರ ಆಗಬೇಕು ಅಂತ ಹೇಳಿ. ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ, ಥಾಟ್. ಬಟ್ ಅದೊಂದು ಸೆಳೆತ, ಅಂದರೆ ಪಾಸಿಟಿವ್ ಸೆಳೆತ. ಖಂಡಿತ. ಆಮೇಲೆ ಈ ಕ್ಲಾಸಿಗೆ ನಾನು ಲೌಕಿಕ ವಿದ್ಯಾಭ್ಯಾಸದ ಜೊತೆಗೇನೆ ಬೆಳಗ್ಗೆ ಸಂಜೆ 2 ಟೈಮ್ ಈ ಕ್ಲಾಸಿಗೆ ಬರ್ತಿದ್ದೆ. ನಂಗೆ ಎಷ್ಟು ಅರ್ಥ ಆಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಆ ಏಜಲ್ಲಿ. ಬಟ್ ನಿಮಗೆ ಅದೊಂದು ಅಟ್ರಾಕ್ಷನ್. ಒಂದು ದಿನ ಮಿಸ್ ಮಾಡ್ತಿರ್ಲಿಲ್ಲ. ಹಾಗೆ ಮತ್ತೆ ನಾನು ರಾತ್ರಿ ಅಲ್ಲೇ ಉಳ್ಕೊಳಕ್ ಶುರು ಮಾಡಿದೆ. ಬೆಳಗ್ಗೆ ಅಮೃತ ವೇಳೆ ಅಂತ ಯೋಗ ಮಾಡ್ತೀವಿ. ಬೆಳಗ್ಗೆ 3:30 ಇಂದ 4:45. ಅದನ್ನ ನಾನು ಮಾಡಬೇಕು ಅಂತ ಹೇಳಿ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಹೇಳಿ ನಮ್ಮ ಲೌಕಿಕ ತಂದೆ ತಾಯಿ ಫುಲ್ ಫ್ಯಾಮಿಲಿ ನಾಲೆಡ್ಜಲ್ಲಿ ಬಂದ್ವಿ. ನಮ್ಮ ಲೌಕಿಕ ತಂದೆನೂ ತುಂಬ ಈ ಸಂಸ್ಥೆಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು. ಹೇಗೆ ನಾವು ಸಮರ್ಪಿತವಾಗಿ ತೊಡಗಿಸ್ಕೊಂಡಿದ್ವಿ ಅದೇ ಥರ. ಆಮೇಲೆ ನಾವು 4 ಜನ ಸಿಸ್ಟರ್ಸು ಈ ಸಂಸ್ಥೆಯಲ್ಲಿ ಸಂಪೂರ್ಣ ಸಮರ್ಪಿತವಾಗಿದ್ದೀವಿ. ಒಬ್ಬರೇ ಬ್ರದರು, ಅವರು ಮೌಂಟ್ ಅಬುನಲ್ಲಿ ಜ್ಞಾನ ಸರೋವರದಲ್ಲಿ ಸಮರ್ಪಿತವಾಗಿ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ಅಣ್ಣವ್ರದ್ದು ಹೆಸರು ಹೇಳ್ಬೋದಾ? ಹೇಳ್ಬೋದು. ಜ್ಞಾನಮೂರ್ತಿ ಅಂತ ಹೇಳಿ ಅವರು ಅಲ್ಲಿ ಕಾರ್ಪೊರೇಟ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಸರ್ವಿಸ್ ಮಾಡ್ತಾ ಇದ್ದಾರೆ ಮೌಂಟ್ ಅಬುನಲ್ಲಿ. ನಮ್ಮ ಲೌಕಿಕ್ ಸಿಸ್ಟರ್ಸ್ ಅಂತ ಹೇಳಿದ್ರೆ ನಾವೆಲ್ಲರೂ ಸಿಸ್ಟರ್ಸೇ. ಇಲ್ಲಿ ಯಾವುದು ಈ ರೀತಿ ನಾವು ಈ ಲೈಫಲ್ಲಿ ಬಂದ್ಮೇಲೆ ನಾವ್ಯಾರು ಡಿಫ್ರೆನ್ಸಿಯೇಷನ್ ಅಲ್ಲಿ ನೋಡೋದಿಲ್ಲ. ಲೌಕಿಕ ಅಂತ ಎಲ್ಲರೂ ಸಮಾನ ಇಲ್ಲಿ ಈ ಜೀವನಕ್ಕೆ ಬಂದ ಮೇಲೆ. ಸೊ ಲೌಕಿಕ ಅಕ್ಕ ದೇವಿ ಅಕ್ಕವರು ಅಂತ ಹೇಳಿ ಬಾಳೆಹೊನ್ನೂರಲ್ಲಿದ್ದಾರೆ. ಇನ್ನು 2 ಚಿಕ್ಕವರು, ಒಬ್ರು ಅಜ್ಜಂಪುರದಲ್ಲಿದ್ದಾರೆ ಜಯಂತಿ ಅಕ್ಕವರು ಅಂತ ಹೇಳಿ, ಇನ್ನೊಬ್ರು ಕಲೈವಾಣಿ ಅಕ್ಕವರು ಅಂತ ತರೀಕೆರೆಯಲ್ಲಿದ್ದಾರೆ. ಜಿಲ್ಲೆಯಲ್ಲೇ ಇದೀವಿ ಸರ್ವಿಸ್ ಅಲ್ಲಿ. ಬಾಕಿ ನಮ್ಮ 2 ಸಿಸ್ಟರ್ಸಿಗೆ ನಮ್ಗೆ ಈ ನಾಲೆಡ್ಜ್ ಸಿಗಕ್ ಮುಂಚೆನೆ ವಿವಾಹ ಆಗಿತ್ತು. ಅವರೂ ಒಬ್ರು ಫುಲ್ ಇದ್ರ ಕ್ಲಾಸಿಗೆ ಹೋಗಿ ಎಲ್ಲ ರೀತಿ ಸರ್ವಿಸಲ್ಲೂ ತಮ್ಮನ್ನ ಅಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಇನ್ನೊಬ್ರು ಇದರಲ್ಲಿ ಬಂದಿಲ್ಲ. ಸೊ ನೀವು ಲೌಕಿಕ ವಿವಾಹ ಅಂದ ತಕ್ಷಣ ಇದು ಕೇಳೋರಾಗಿರ್ಲಿ, ಇದ್ರ ಬಗ್ಗೆ ನೋಡೋದಾಗ್ಲಿ, ಪ್ರಶ್ನೆ ಬರೋದು ನಕಾರಾತ್ಮಕವನ್ನು, ಅಲ್ಲಿ ಹೋಗ್ಬಿಟ್ರೆ ಮದ್ವೆ ಎಲ್ಲ ಮಾಡಕ್ಕೊಳಂಗಿಲ್ಲ, ಎಳ್ಕೊಂಡ್ಬಿಡ್ತಾರಂತೆ, ಆಮೇಲೆ ಹೀಗಂತೆ ಹಾಗಂತೆ ಎಲ್ಲ ಬಿಡ್ಬೇಕಂತೆ, ಫ್ಯಾಮಿಲಿನೆಲ್ಲ ಬಿಡ್ಬೇಕಂತೆ, ಅಲ್ಲಿ ಹೋದ್ರೆ ಫ್ಯಾಮಿಲಿ ಚೆನ್ನಾಗಿರಲ್ವಂತೆ, ಈ ತರ ಒಂದು ನೆಗೆಟಿವ್ ಇದನ್ನು ನೋಡ್ತೀವಿ. ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋದಾದ್ರೆ ಯಾವ ತರ? ಖಂಡಿತ. ಇಲ್ಲಿ ಬರ್ತಕ್ಕಂಥವ್ರಿಗೆ ವಿವಾಹ ಆಗಬಾರ್ದು ಅಂತ ಯಾರಿಗೂ ಹೇಳೋದಿಲ್ಲ. ಆಗಬಾರ್ದು ಅನ್ನೋದು ಏನೂ ಇಲ್ಲ. ತಮಗೆ ಗೊತ್ತಿರೋ ಹಂಗೆ ಅಂತ ಹೇಳಿದ್ರೆ ಟೋಟಲ್ ಇಡೀ ವಿಶ್ವದಾದ್ಯಂತ ಇಲ್ಲಿ ಎಲ್ಲರೂ ಬರೋದು ಹೆಚ್ಚಿನ ಅಂಶ ಗೃಹಸ್ಥ ಜೀವನದಲ್ಲಿ ಇರೋರೇ ಪ್ರತಿನಿತ್ಯ ಕ್ಲಾಸಿಗೆ ಬರೋದು. ಎಲ್ಲರದು ಅವರವರ ಜೀವನದ ನಿರ್ಣಯ ಅವ್ರವ್ರ ಕೈಯಲ್ಲಿದೆ. ವಿವಾಹ ಆಗ್ತಾರೋ ಏನು ಆಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಇಲ್ಲೇನು ಅಂದರೆ ಸತ್ಯ ಜ್ಞಾನದ ಮಾರ್ಗದರ್ಶನ ಸಿಗುತ್ತೆ. ಸಾಮಾನ್ಯವಾಗಿ ತಾವು ಹೇಳ್ದಂಗೆ ಈ ಮಾತುಗಳು ನಮಗೂ ಕೇಳಿ ಬರುತ್ತೆ. ಓ, ಅಲ್ಲಿಗೆ ಹೋಗ್ತಾರೆ ಅಂದ್ರೆ ಅವ್ರಿಗೇನೋ ಇಲ್ದೆ ಸೇರ್ಕೊಂಡಿದ್ದಾರೆ, ಅವ್ರಿಗೇನೋ ಜೀವನದಲ್ಲಿ ಕಷ್ಟ ಇರ್ಬೇಕು ಸೇರ್ಕೊಂಡಿದ್ದಾರೆ, ಯಾರೋ ಜಾದು ಮಾಡಿದ್ದಾರೆ, ಇಲ್ಲ ಏನೋ ಲೈಫಲ್ಲಿ ಡಿಸಪಾಯಿಂಟ್ ಆಗಿ ಸೇರ್ಕೊಂಡಿದ್ದಾರೆ. ಹಲವಾರು ವಿಚಾರಗಳು ನಮ್ ಕಿವಿಗೂ ಬೀಳ್ತದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಅದು ಯಾವುದೂ ಅಲ್ಲ. ಇದೆಲ್ಲವೂ ಅಸತ್ಯ. ಸತ್ಯ ಏನಂದ್ರೆ ಇದೊಂದು ಆಧ್ಯಾತ್ಮಿಕ ಜೀವನದ ಒಂದು ತುತ್ತ ತುದಿ. ಇದು ಇದರದ್ದು ಒಂದು ಚಿಕ್ಕ ಒಂದು ಸ್ಯಾಂಪಲ್ ಅಂದ್ರೆ ಅಕ್ಕ ಮಹಾದೇವಿ. 12ನೇ ಶತಮಾನದ ಶರಣೆ ಅಕ್ಕ ಮಹಾದೇವಿಯವರು. ಅವರದ್ದು ಜೀವನ ಒಂದು ಭಕ್ತಿ ಮಾರ್ಗದಲ್ಲಿ ಅವ್ರು ಎಷ್ಟು ಸಾಧನೆ ಮಾಡ್ಬೇಕಾದ್ರೆ ಎಷ್ಟು ನಿಂದನೆಗಳನ್ನ ಕೇಳಿದ್ರು. ಆದ್ರೆ ಇವತ್ತೆಲ್ಲರೂ ಅವರನ್ನ ಸ್ಮರಿಸ್ತಾರೆ. ಅವ್ರ ಜೀವನ ಇವತ್ತು ಮಾರ್ಗದರ್ಶನವಾಗಿದೆ. ಒಬ್ರು ಅಕ್ಕ ಮಹಾದೇವಿ ಇದ್ರು, ಆದ್ರೆ ಇವತ್ತು
ಸಾವಿರಾರು ಜನ ಅಕ್ಕ ಮಹಾದೇವಿಯ ಸ್ಥಾನದಲ್ಲಿರೋಂತಹ ಬ್ರಹ್ಮ ಕುಮಾರ ಕುಮಾರಿಯರಿದ್ದೀವಿ. ಇಲ್ಲಿ ಈ ತರ ನಂತರ ಲೈಫನ್ನ ಸರೆಂಡರ್ ಮಾಡ್ಬೇಕಂದ್ರೆ ಇಷ್ಟಕ್ಕೆ ಬಂದವರೆಲ್ಲ ಬಂದಿಲ್ಲಿ ಸೇರ್ಕೊಳಕ್ಕಾಗಲ್ಲ. ಹೌದಾ? ಖಂಡಿತವಾಗೂ. ಮತ್ತೆ ಅದು ಇದಕ್ಕೆ ಅವರ ಸ್ವ ಇಚ್ಛೆ ಇರಬೇಕು, ತಂದೆ ತಾಯಿ ಅನುಮತಿ ಇರಬೇಕು. ಈ ಜೀವನದಲ್ಲಿ ನಡಿಬೇಕಾದ್ರೆ ಇಲ್ಲಿಯ ಎಲ್ಲ ನಿಯಮ ಮರ್ಯಾದೆಗಳನ್ನ ಪಾಲಿಸ್ಬೇಕವರು. 5 ವರ್ಷ ಇಲ್ಲಿ ಟ್ರೈನಿಂಗ್ ಇರುತ್ತೆ. ಓಕೆ, ಅದು ಇರುತ್ತೆ. ಅದು ಮೌಂಟ್ ಅಬುಲ್ಲ? ಮೌಂಟ್ ಅಬುನಲ್ಲಿ ಇರುತ್ತೆ. ಒಂದು 21 ಡೇಸ್ 15 ಡೇಸ್ ಎಲ್ಲ. ಮತ್ತೆ ಎಲ್ಲಿ ಸಿಸ್ಟರ್ಸ್ ಅವ್ರು ಬರ್ತಾರೋ ಈ ಲೈಫಲ್ಲಿ ನಾನು ಸರೆಂಡರ್ ಆಗ್ಬೇಕಂತ ಹೇಳಿ, ಅಲ್ಲಿ ಆ ಬ್ರಾಂಚಲ್ಲೇ ಯಾರು ದೊಡ್ಡವ್ರು ಇರ್ತಾರೆ ಅವರೇ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಅವರಿಗೆ ಟ್ರೈನ್ ಅಪ್ ಮಾಡ್ತಾರೆ. ಇಲ್ಲಿ ಈ ಸಂಸ್ಥೆಯ ಮೂಲ ಫೌಂಡೇಶನ್ ಅಂದ್ರೆ ಪ್ಯೂರಿಟಿ, ಪವಿತ್ರತೆನೇ ಇದರ ಆಧಾರ ಮತ್ತು ಸತ್ಯತೆ. ಪವಿತ್ರತೆ ಅಂದ ತಕ್ಷಣ ಒಂದ್ ಗ್ಯಾಪ್ನ ಆಯ್ತು ಅವ್ರೆ, ಬ್ರೇಕ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಈಗ ವೈಟ್ ಸೀರೆನೆ ಉಟ್ಬೇಕು, ವೈಟ್ ಕಲರ್ ಅಲ್ಲೇ ಇರ್ಬೇಕು, ಆಮೇಲೆ ಏನು ಅಲಂಕಾರ ಮಾಡೋಂಗಿಲ್ಲ, ಅವೆಲ್ಲ ಬರುತ್ತೆ. ಸೊ ನಿಮ್ಮ ಎಕ್ಸ್ಪ್ಲನೇಷನ್ ಕಂಟಿನ್ಯೂ ಮಾಡ್ತಾ ಇದು ಒಂದು ಆಸ್ಪೆಕ್ಟ್ಸ್ ಮೇಲೆ ಟಚ್ ಮಾಡುತ್ತೆ. ಖಂಡಿತ. ಈಗ ಯಾರು ತನ್ನ ಜೀವನವನ್ನ ಪರಮಾತ್ಮನಿಗೆ ಅಂತ ಅರ್ಪಣೆ ಮಾಡ್ತಾರೆ, ಸಮಾಜ ಸೇವೆಗೇನೆ ಮುಡುಪಾಗಿಡ್ತಾರೋ ಅವರು ಇಲ್ಲಿಯ ರೂಲ್ಸ್ಗಳಿಗೆ ಅವ್ರು ಬದ್ಧರಾಗಿರ್ಲೇಬೇಕು. ಕಂಡೀಷನ್ಸ್ ಅದು. ಆ ಎಲ್ಲ ಒಪ್ಪಂದಗಳ ಮೇಲೆ ನಾವು ಲೈಫನ್ನ ಸರೆಂಡರ್ ಮಾಡೋದು ಹೇಗೆ. ಯಾರಾದ್ರೂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂದ್ರೆ ಅದಕ್ಕೆ ಅವ್ರು ಬದ್ಧರಾಗಿರ್ಬೇಕಲ್ಲ. ಅದೇ ತರ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ಜೀವನವನ್ನು ಸ್ವೀಕಾರ ಮಾಡಿರ್ತೀವಿ. ಅದೆಲ್ಲದಕ್ಕೂ ಬದ್ಧರಾಗಿ ನಡೆದ್ರೆ ಇಲ್ಲಿ ನಡಿಬಹುದು. ಅದರ ವಿರುದ್ಧವಾಗಿ ನಡೆದ್ರೆ ಅವ್ರಿಗೆ ಕಳಿಸ್ತೀವಿ, ವಾಪಸ್ ಹೋಗ್ಬೋದು. ಬಾಕಿ ಆತರ ಎಲ್ಲ ಹೇಗ್ ಬೇಕಾದ್ರೂ ನಡ್ಕೊಂಡು ಇಲ್ಲಿ ಇರ್ಬೋದು, ಆತರ ಇಲ್ಲ. ಇಲ್ಲಿಯ ನಿಯಮಗಳಿಗೆ ಬದ್ಧರಾಗಿದ್ರೆ ಇರಕ್ಕೆ ಅವಕಾಶ ಇರುತ್ತೆ. ಹಾಗೆ ಜೀವನದಲ್ಲಿ 5 ವರ್ಷ ಆದ್ಮೇಲೆ ಅವರನ್ನ ಟೋಟಲ್ ಸರೆಂಡರ್, ಇವರು ಜೀವನವನ್ನ ಸಮರ್ಪಿತ ಮಾಡಿದರೆ ಇದೇ ಈ ಸಂಸ್ಥೆನೇ ಅವ್ರಿಗೆ ಸರ್ವಸ್ವ ಅನ್ನೋದು. ಮತ್ತೆ ಲೌಕಿಕ ಪರಿವಾರಗಳಿಗೆ ಹೋಗ್ಬಾರ್ದು ಬರಬಾರ್ದು ಅಂತ ಏನೋ ಆತರ ಕಂಡೀಷನ್ಸ್ ಇರಲ್ಲ. ಆದ್ರೆ ಹಾಗಂತ ತುಂಬಾ ಹೋಗೋದಿಲ್ಲ. ಅವಶ್ಯಕತೆ ಇದ್ರೆ ಮಾತ್ರ ಹೋಗ್ತೀವಿ. ಯಾಕೆಂದ್ರೆ ನಮ್ಮ ಫುಲ್ ಫೋಕಸ್ ವಿಶ್ವ ಸೇವೆ ಬಗ್ಗೆ ನಮ್ಮ ಫುಲ್ ಫೋಕಸ್ ಇರುತ್ತೆ. ನಮ್ಮ ಸಾಧನೆ ಕಡೆ ನಮ್ಮ ಫೋಕಸ್ ಇರುತ್ತೆ. ಅದರಿಂದ ಅದರಲ್ಲಿ ನಾವು ತುಂಬಾ ತಮ್ಮನ್ನ ಬ್ಯುಸಿ ಮಾಡ್ಕೊಂಡಿರ್ತೀವಿ. ಸೊ ಪವಿತ್ರತೆ ಲಿಂಕ್ಡ್ ಯಾಕೆ ಅಂದ್ರೆ ನೀವು ಏನು ಅಲ್ಲ ಬಟ್ ಒಂದು ಆತ್ಮ ಸ್ವರೂಪಿ ಅಂತ. ಹೌದು, ಎಲ್ಲರೂ ನಾವು ಸಹೋದರ ಆತ್ಮಗಳು, ಒಬ್ಬ ಪರಮಾತ್ಮನ್ ಮಕ್ಕಳು. ನಾವ್ ಈ ಶ್ವೇತ ವಸ್ತ್ರವನ್ನ ಧರಿಸೋದನ್ನು ಅದಕ್ಕೋಸ್ಕರನೇ. ಇದು ಪ್ಯೂರಿಟಿಯ ಸಂಕೇತ, ಪವಿತ್ರತೆ. ಹಾಗಂತ ಇವತ್ತು ಎಲ್ಲರೂ ಹಾಕೊಳ್ತಾರೆ. ಎಲ್ಲರೂ ಹಾಕೊಂಡವರೆಲ್ಲ ಪ್ಯೂರ್ ಆಗಿರ್ಬೇಕಂತಿಲ್ಲ. ಹೇಗೆ ರಾಜಕಾರಣಿಗಳು ವೈಟ್ ಹಾಕೊಂತಾರೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅನ್ನೋದನ್ನ ನಾವು ಹೇಳ್ತೀವಿ. ಹಾಗೆ ಈ ಜೀವನದಲ್ಲಿ ಇದೊಂದು ಶ್ವೇತ ವಸ್ತ್ರ ಅನ್ನೋದು ಮಗು ಹುಟ್ಟಿದಾಗ್ಲೂ ಎಷ್ಟೇ ಕೋಟ್ಯಾಧಿಪತಿ ಮನೆಯಲ್ಲಿ ಹುಟ್ಟಿದ್ರು ಅದು ಬಿಳಿ ಬಟ್ಟೆಯಲ್ಲೇ ಸುತ್ತಬೇಕು. ಎಷ್ಟೇ ಕೋಟ್ಯಾಧಿಪತಿ ಶರೀರ ಬಿಟ್ರು ಮೃತ್ಯು ಆದ್ರೆ ವೈಟ್ ಹಾಕ್ಲೇಬೇಕು. ಆದ್ರೆ ನಾವು ಈ ವೈಟ್ ಡ್ರೆಸ್ ಹಾಕಿರೋದು ಒಂದು ಪವಿತ್ರತೆ, ಮತ್ತೊಂದು ಶಾಂತಿಯ ಸಾಂಕೇತಿಕವಾಗಿ, ಮತ್ತೊಂದು ನಾವು ಪ್ರಪಂಚದಲ್ಲಿ ಇದೀವಿ ಆದ್ರೆ ಪ್ರಪಂಚದ ಆಕರ್ಷಣೆಗಳಿಂದ ಸತ್ತಿದೀವಿ. ಪ್ರಪಂಚದ ಯಾವುದೇ ಆಕರ್ಷಣೆ ಇಲ್ಲ, ನಮ್ಮ ಸಂಪೂರ್ಣ ಆಕರ್ಷಣೆ ಪತಿಗಳ ಪತಿ ಪರಮೇಶ್ವರ ಪರಮಾತ್ಮನ ಕಡೆ ನಮ್ಮ ಸಂಪೂರ್ಣ ಆಕರ್ಷಣೆ. ಜಗತ್ತಿನ ಆತ್ಮಗಳ ಕಲ್ಯಾಣನೇ ನಮ್ಮ ಜವಾಬ್ದಾರಿ. ಅದರಿಂದ ಈ ಶ್ವೇತ ವಸ್ತ್ರವನ್ನು ಹಾಕಿರ್ತೀವಿ. ರೆಗ್ಯುಲರ್ ನಮ್ಮಲ್ಲಿ ಕ್ಲಾಸಿಗೆ ಬರೋರು ಅವ್ರು ಇಷ್ಟ ಇದ್ರೆ ಹಾಕೊಳ್ಬಹುದು, ಕಂಪಲ್ಸರಿ ಏನಿಲ್ಲ. ಮತ್ತೆ ಇದೊಂದು ಯೂನಿಫಾರ್ಮ್, ಇದು ಯೂನಿವರ್ಸಿಟಿ ಯೂನಿಫಾರ್ಮ್. ಇದು ಬಹುಶಃ ನೀವು ಮರಣ ಮತ್ತೆ ಜನನ ಟೈಮಲ್ಲಿ ಆ ಒಂದು ಬಿಳಿ ಬಟ್ಟೆ ಅದೊಂದು ಸಾಂಪ್ರದಾಯ ಅಂತ ಇರುತ್ತೆ, ಅದ್ರ ಮೂಲ ಅರ್ಥ ಇದೆ. ಸೊ ಸಾಂಪ್ರದಾಯದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಯಾವ ತರ ಒಂದು ಕ್ರಮಬದ್ಧತೆಗಳು ಅಂದ್ರೆ ಒಂದು ಏನೋ ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ತೀರಾ ಅಥವಾ ನೀವೇನೋ ಒಂದು ಮುರುಳಿ ಮಾಡ್ತೀರಾ. ಮುರುಳಿ ಅಂದ್ರೆ ಕೆಲವ್ರಿಗೆ ಗೊತ್ತಿಲ್ಲ. ಸೊ ಆ ಒಂದು ಸಾಂಪ್ರದಾಯಿಕ ಇಲ್ಲಿನ ಅಂದ್ರೆ ಸಂಪ್ರದಾಯ ಅನ್ನೋ ಪದ, ಬಟ್ ಇಲ್ಲಿ ಯಾವ ತರ ನಿಯಮಗಳು ಬೇರೆ ಬೇರೆ ತರ ರೂಲ್ಸ್ ಅಂಡ್ ಇದೆ. ಇಲ್ಲಿ ಫಸ್ಟ್ ಯಾವಾಗ 7 ದಿನ ಕೋರ್ಸ್ ಕೇಳ್ತಾರೆ. ಕೋರ್ಸ್ ಕೇಳಿದ್ಮೇಲೆ ಯಾರಿಗೆ ಇದು ಸತ್ಯ, ಇದೇ ಫೈನಲ್ ಟ್ರೂತ್, ಗಾಡ್ ಇಸ್ ಟ್ರೂತ್, ಸತ್ಯಂ ಶಿವಂ ಸುಂದರಂ, ಪರಮಾತ್ಮನೇ ಈ ಜ್ಞಾನ ಕೊಡ್ತಾ ಇದ್ದಾರೆ ಈ ವಿಶ್ವವಿದ್ಯಾಲಯದಲ್ಲಿ, ಅವರೇ ರಾಜಯೋಗ ಕಲಿಸ್ತಾ ಇದ್ದಾರೆ. ನಾವೆಲ್ಲ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದೀವಿ, ಭಕ್ತಿ, ಪೂಜೆ, ವ್ರತ, ನಿಯಮ, ಯಜ್ಞ,
ತಪಸ್ಸು ಏನೆಲ್ಲ ಮಾಡಿದೀವಿ ಆ ಪರಮಾತ್ಮನನ್ನ ಪಡ್ಕೊಳಕ್ಕೆ ಅವ್ರು ಇಲ್ಲಿ ಬಂದಿದ್ದಾರೆ, ಅವರೇ ಇಲ್ಲಿ ಓದಿಸ್ತಾ ಇದ್ದಾರೆ. ಇದು ಯಾರಿಗೆ ಪಕ್ಕಾ ನಿಶ್ಚಯ ಆಗುತ್ತೋ ಅವರು ನಿತ್ಯ ಕ್ಲಾಸಿಗೆ ಬರ್ತಾ ಹೋಗ್ತಾರೆ. ಅವರು ಗೃಹಸ್ಥ ಜೀವನದಲ್ಲಿರೋರು ಇರ್ಬೋದು, ಅಥವಾ ಈ ಥರ ನಮ್ಮ ಥರ ಲೈಫ್ ಸರೆಂಡರ್ ಮಾಡಿರೋರು ಇರ್ಬೋದು. ಇಲ್ಲಿ ನಿಯಮ ಏನಂದರೆ ಬೆಳಗ್ಗೆ 3:30 4:45 ಅಮೃತ ವೇಳೆ, ಬ್ರಹ್ಮ ಮುಹೂರ್ತ ಅಂತ ಹೇಳಿ ಆ ಸಮಯದಲ್ಲಿ ಎದ್ದು ಪ್ರತಿನಿತ್ಯನೂ ರಾಜಯೋಗದ ಅಭ್ಯಾಸ ಮಾಡ್ತೀವಿ. ಆ ನಂತರದಲ್ಲಿ ನಾವು ಸೆಲ್ಫ್ ಸ್ಟಡಿ ಮಾಡ್ತೀವಿ. ಆ ನಂತರ ತಯಾರಾಗಿ ಸ್ವಚ್ಛ ಆಗಿ ಮತ್ತೆ 1 hour ಕ್ಲಾಸ್ ಇರುತ್ತೆ. ಇವತ್ತು ಈ ವಿದ್ಯಾಲಯದಲ್ಲಿ ಯಾವ ಕ್ಲಾಸ್ ನಡೆಯುತ್ತಲ್ಲ, ಟೋಟಲ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ಸೇಮ್ ಕ್ಲಾಸ್ ನಡೆಯುತ್ತೆ. ಸೇಮ್ ಟೈಮ್. ಮತ್ತೊಂದು, ನಾವು ಪ್ರಪಂಚದಲ್ಲಿ ಇದೀವಿ, ಆದ್ರೆ ಪ್ರಪಂಚದ ಆಕರ್ಷಣೆಗಳಿಂದ ಸತ್ತಿದೀವಿ. ಪ್ರಪಂಚದ ಯಾವುದೇ ಆಕರ್ಷಣೆ ಇಲ್ಲ. ನಮ್ಮ ಸಂಪೂರ್ಣ ಆಕರ್ಷಣೆ ಪತಿಗಳ ಪತಿ ಪರಮೇಶ್ವರ ಪರಮಾತ್ಮನ ಕಡೆ ನಮ್ಮ ಸಂಪೂರ್ಣ ಆಕರ್ಷಣೆ. ಜಗತ್ತಿನ ಆತ್ಮಗಳ ಕಲ್ಯಾಣನೇ ನಮ್ಮ ಜವಾಬ್ದಾರಿ. ಕೆಲವರಲ್ಲಿ ದುಶ್ಚಟಗಳಿರುತ್ತೆ, ಆ ದುಶ್ಚಟಗಳಿಂದ ಮುಕ್ತರಾಗ್ತಾರೆ. ದುರಭ್ಯಾಸಗಳಿರುತ್ತೆ, ಕ್ರೋಧ ಇರುತ್ತೆ, ಯಾವುದೇ ವಿಕಾರಗಳನ್ನ ಅವರು ಬಿಡ್ತಾ ಪರಿಶುದ್ಧ ಆಗ್ತಾ ಹೋಗ್ತಾರೆ. ಹಾಗೆ ಇಡೀ ದಿನದಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುಗೀತು ಅಂದ್ರೆ ಮತ್ತೆ ಸಂಜೆ ಕ್ಲಾಸು ಮೆಡಿಟೇಷನ್ ಎಲ್ಲ ಇರುತ್ತೆ. 2 ಟೈಮ್ ಆದವರು 2 ಟೈಮ್ ಬರ್ತಾರೆ. ಒಂದು ಸಮಯ ಬೆಳಗ್ಗೆ ಆದವರು ಬೆಳಗ್ಗೆ. ಹೆಚ್ಚಿನ ಅಂಶ ಎಲ್ಲರೂ ಬೆಳಗ್ಗಿನ ಕ್ಲಾಸ್ ಅನ್ನ ಅವಶ್ಯಕವಾಗಿ ಕೇಳ್ತಾರೆ. ಯಾರು ಈ ಮುರಳಿ ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಸಂಜೆ ಪ್ರತಿನಿತ್ಯನೂ 6:30 7:30 1 ಗಂಟೆ ವಿಶ್ವ ಶಾಂತಿಗಾಗಿ ಪ್ರತಿದಿನ ಯೋಗ ಇರುತ್ತೆ, ಮೆಡಿಟೇಷನ್. ಅದರಲ್ಲೂ ಪ್ರತಿ ತಿಂಗಳ 3ನೇ ಭಾನುವಾರ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ 1 ಗಂಟೆ ಇಡೀ ವಿಶ್ವದಾದ್ಯಂತ ಬ್ರಹ್ಮಕುಮಾರಿ ಕೇಂದ್ರಗಳಲ್ಲಿ, ಅದು ಬೇರೆ ಬೇರೆ ದೇಶಗಳದ್ದು ಯಾವ್ಯಾವುದೇ ಟೈಮ್ ಇರ್ಬೋದು. ಆದರೆ ಭಾರತದ 6:30 7:30 ಸಂಜೆ ಸಮಯ ಏನಿದೆ, ಆ ದೇಶದ ಯಾವ ಸಮಯ ಇದ್ರೂ ಈ ಸಮಯಕ್ಕೆ ಎಲ್ಲರೂ ಏಕಕಾಲದಲ್ಲಿ ಏಕ ವಿಚಾರವನ್ನ ತಗೊಂಡು ಏಕ ಸಂಕಲ್ಪದಲ್ಲಿ. ಅಂದ್ರೆ ಭಾರತದ ಸಮಯದಲ್ಲಿ ಇಲ್ಲಿ ಎಷ್ಟೊತ್ತಿಗೆ 6:30 7:30 ಪ್ರತಿ 3ನೇ ಭಾನುವಾರ ಇಡೀ ವಿಶ್ವದಲ್ಲಿ ಅದೇ ಟೈಮಿಂಗ್ ಮಾಡ್ತಾರೆ. ಎಷ್ಟೇ ಟೈಮ್ ಇರ್ಬೋದು. ಅಂದ್ರೆ ಅದೊಂದು ಕಾನ್ಸಂಟ್ರೇಷನ್ ಪವರ್, ಕಾನ್ಸಂಟ್ರೇಷನ್, ಮಾಸ್ ಮೆಡಿಟೇಷನ್. ಅದು ವಿಶ್ವ ಶಾಂತಿಗೋಸ್ಕರನೇ ಒಂದೊಂದು ಥಾಟ್ಸ್ ಅನ್ನ ಇಟ್ಕೊಂಡು ನಾವು ಒಂದು ಸಂಕಲ್ಪದಲ್ಲಿ ಇಡೀ ವಿಶ್ವದ ಆತ್ಮಗಳ ಶಾಂತಿಗೋಸ್ಕರ ಶಾಂತಿಯ ಪ್ರಕಂಪನಗಳನ್ನ ಹರಡುವಂತಹ ಒಂದು ವಿಶೇಷ ಸೇವೆ ಇರುತ್ತೆ. ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಯಾರು ಬೇಕಾದ್ರೂ ತಾವು ಬೇಕಾದ್ರೆ ಆ ದಿನದಲ್ಲಿ ಬಂದು ಭಾಗವಹಿಸ್ಬೋದು. ಆ ಮೆಡಿಟೇಷನ್ ಪಬ್ಲಿಕ್ ಯಾರು ಬೇಕಾದ್ರೂ ಬರ್ಬೋದು. ಸ್ವಲ್ಪ ಮೆಡಿಟೇಷನ್ ಪ್ರಾಕ್ಟೀಸ್ ಇರೋರಾದ್ರೆ ಒಂದು ಕನೆಕ್ಷನ್ ಇರುತ್ತೆ. ಏನು ಇಲ್ಲ ಅಂದ್ರೆ ಡಿಸ್ಟರ್ಬ್ ಆಗುತ್ತೆ. ಅವ್ರಿಗೆ 1 ಗಂಟೆ ಕುತ್ಕೊಳಕ್ಕಾಗಲ್ಲ, ಮತ್ತೆ ಬೇರೆ ಬೇರೆ ಥಾಟ್ಸ್ ಬರುತ್ತೆ, ಅವರಿಗೆ ಡಿಸ್ಟರ್ಬ್ ಆಗುತ್ತೆ. ರುಚಿ ಇದ್ದವರು ಖಂಡಿತ ಬರ್ಬೋದು. ಸೊ ನೀವು ಡಿಸ್ಟರ್ಬ್ ಅನ್ನೋ ಪದ ಯೂಸ್ ಮಾಡಿದ್ರಿ, ದುರಭ್ಯಾಸಗಳಂತ ಯೂಸ್ ಮಾಡಿದ್ರಿ. ಇದೆಲ್ಲದಕ್ಕೂ ಒಂದು ಮೂಲ ಅಂದ್ರೆ ನಾವು ಆಧ್ಯಾತ್ಮಿಕತೆ ಒಂದು ಸತ್ವ ಇಟ್ಕೋಬೇಕು ಅಂತ. ಹಾಗಾಗಿ ಇವತ್ತಿನ ಯುವಕರಿಗೆ ಹಿಂಗೆ ಕೂರೋದು, ಮೆಡಿಟೇಷನ್ ಮಾಡೋದು, ಇದನ್ನ ಔಟ್ಡೇಟೆಡ್ ಅಪ್ಪ, ಇದು ನಂಗೆ ಸರಿ ಇಲ್ಲ ಅಂತಾರೆ. ಒಂದ್ ಕಡೆ ಆ ತರ ವರ್ಗ ಹೇಳಿ ಮೋಜು ಮಸ್ತಿ ಹಂಗಿರ್ತಾರೆ. ಇರ್ಬಾರ್ದಂತಲ್ಲ, ತುಂಬಾ ಅತೀತವಾಗಿ ಹೋಗ್ತಾರೆ. ಇನ್ನೊಂದ್ ಕಡೆ ವರ್ಗ ಡಿಪ್ರೆಷನ್ ಮಾಡಿ ಈ ತರದೊಂದು ಸೊಲ್ಯೂಷನ್ಗೆ ಹುಡ್ಕೊಂಡ್ ಬರ್ತಾ ಇರ್ತಾರೆ. ಸೊ ಯುವಕರಿಗೆ ಆ ತರ ಒಂದು ಅವೇರ್ನೆಸ್, ಸೋಲ್ ಕಾನ್ಶಿಯಸ್ ನ ಒಂದು ಹತ್ರ ಮಾಡೋಕೆ ಏನೇನ್ ಕ್ರಮ ಇಲ್ಲಿ ತೆಕ್ಕೊಂಡಿದ್ರ, ಅಂದ್ರೆ ಒಂದು ಯೂತ್ ಅಟ್ರಾಕ್ಷನ್ ಮಾಡೋಕೆ? ನಮ್ಮಲ್ಲಿ ಈ ಸರ್ವೇಸ್ ಓರಿಯೆಂಟೆಡ್ ಆಗಿ 20 ವರ್ಗಗಳಿದೆ. ಅದರಲ್ಲಿ ಯೂತ್ ವಿಂಗು ಒಂದು, ಯೂತ್ ವಿಂಗು, ಸೋಷಿಯಲ್ ವಿಂಗು, ವುಮೆನ್ಸ್ ವಿಂಗು, ಪೊಲಿಟಿಷಿಯನ್ಸ್ ವಿಂಗು, ಡಾಕ್ಟರ್ಸ್ ಮೆಡಿಕಲ್ ವಿಂಗು, ಈ ತರ 20 ವರ್ಗಗಳಿದೆ. ಟೋಟಲ್ ಇಡೀ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಲ್ಲ ಒಂದು ವರ್ಗದಲ್ಲಿ ಸೇರ್ಕೊಳ್ತಾರೆ. ನಮ್ಮಲ್ಲಿ ಹೆಚ್ಚಿನ ಅಂಶ ಯೂತ್ ಇದ್ದಾರೆ. ಅವ್ರು ಯಾವ ತರ ಇದ್ದಾರೆ ಅಂದ್ರೆ ಎಲ್ಲರಿಗೂ ಒಂದು ಮಾದರಿಯಾಗಿದ್ದಾರೆ. ಸಾತ್ವಿಕ ಜೀವನ, ಸಾತ್ವಿಕ ವಿಚಾರ. ಈಗ ಯೂತ್ ಅಂದ್ರೆ ಲೇಟಾಗಿ ಮಲಗೋದು, ಲೇಟಾಗಿ ಹೇಳೋದು, ಹಂಗಿರಲ್ಲ. ಅವ್ರು ಬೆಳಗ್ಗೆ ಅಮೃತ ವೇಳೆ ಎದ್ದು ಸಾಧನೆ ಮಾಡಬೇಕು, ಮಾಡ್ತಾರೆ. ಚಿಕ್ಕ ಮಕ್ಕಳು ಕೂಡ ಮಾಡ್ತಾರೆ. ಯೂತ್ ಅಂತೂ ಸಂಖ್ಯೆ ರೇಷಿಯೋ ಪ್ರಪೋರ್ಷನಲಿ ಕಮ್ಮಿನೇ ಅಲ್ವಾ? ಇಲ್ಲ, ಖಂಡಿತ ನಮ್ಮಲ್ಲಿ ತುಂಬಾ ಇದ್ದಾರೆ ಯೂತ್. ಅದು ಗೌರ್ಮೆಂಟ್ ವರ್ಗೂ ಕೂಡ ಈ ಮೆಸೇಜ್ ಹೋಗಿದೆ.
ಯೂತ್ ಫೆಸ್ಟಿವಲ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಯೂತಿಗೆ ಕಾಂಪಿಟೇಷನ್ಸ್ ಮಾಡ್ತಾ ಇರ್ತೀವಿ, ಓಕೆ. ಯೂತಿಗೋಸ್ಕರ ಸ್ಕೂಲ್ ಕಾಲೇಜಲ್ಲಿ ಸರ್ವಿಸ್ ಮಾಡ್ತಾ ಇರ್ತೀವಿ. ತುಂಬಾನೇ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆದರೆ ಇವತ್ತಿನ ಯೂತ್ಗೆ ಇವತ್ತು ಸ್ಪಿರಿಚುಯಾಲಿಟಿ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೆ. ವಾಸ್ತವಿಕವಾಗಿ ಜೀವನದ ಮಾರ್ಗ ಸುಗಮವಾಗಿರಬೇಕು, ಯಥಾರ್ಥವಾಗಿರಬೇಕು, ಸುಖ ಶಾಂತಿಮಯವಾಗಿರ್ಬೇಕಂದ್ರೆ ಆಧ್ಯಾತ್ಮಿಕತೆ ಒಂದು ಅಂಗ. ಅದೇ ಜೀವನ ಅಂತ ಹೇಳ್ತಾ ಇಲ್ಲ, ನೀವೆಲ್ಲ ಬಿಟ್ಟು ಸನ್ಯಾಸಿಯಾಗಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಜೀವನದ ಒಂದು ಭಾಗ, 1 ಗಂಟೆ ಸಮಯ ಕೊಡಿ ಸಾಕು. ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ತಪ್ಪು ಮಾಡೋಕ್ಕೆ ಅವಕಾಶ ಆಗಲ್ಲ. ಇವತ್ತು ಯೂತ್ ಎಂತೆಂಥ ನಿರ್ಣಯಗಳನ್ನು ತಗೊಳ್ತಾರೆ ನೋಡ್ತೀವಿ. ಸಾಮಾನ್ಯವಾಗಿ ಇವತ್ತು ಶಿಕ್ಷಣ ಇದೆ, ಮೌಲ್ಯ ಇಲ್ಲ. 1 ವಾರ ಬನ್ನಿ, 7 ದಿನ ಬನ್ನಿ, 1 ಗಂಟೆ ಕೇಳಿ, ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದಕ್ಕೇನು ಒತ್ತಾಯ ಯಾರಿಗೂ ಇಲ್ವಲ್ಲ. ಇಲ್ಲಿ ಕೆಲವ್ರು ಕೇಳ್ತಾರೆ, ಬ್ರಹ್ಮಕುಮಾರಿಯರು ಎಲ್ಲೂ ಹೊರಗಡೆ ಊಟ ಮಾಡೋದಿಲ್ಲ, ಅಯ್ಯೋ ಇದು ವಯಸ್ಸಾದವರಿಗೆ ಅಂತ ತಿಳ್ಕೊಂಡಿದ್ದಾರೆ ಕೆಲವರು. ಬ್ರಹ್ಮಕುಮಾರೀಸ್ ಅಂದ್ರೆ ವಯಸ್ಸಾದವರು, ಎಲ್ಲ ರಿಟೈರ್ಡ್ ಆದವರು. ಖಂಡಿತ ಅಲ್ಲ. ಇದು ಬಾಲ್ಯದ ಮಕ್ಕಳಿಂದ ಸಿಕ್ಕಿದ್ರೆ ಅವಾಗ ಅವ್ರ ಜೀವನದಲ್ಲಿ ಯಾವತ್ತೂ ಅವರು ದುಃಖ ಶಾಂತಿನ ಅನುಭವ ಮಾಡಕ್ ಅವಕಾಶನೇ ಇಲ್ಲ. ಸ್ವರ್ಣಿಂ ಭಾರತ, ರಾಮರಾಜ್ಯ, ಅಖಂಡ ಭಾರತ, ಇದಕ್ಕೂ ಬ್ರಹ್ಮಕುಮಾರಿಸ್ಗೂ ತುಂಬಾ ಲಿಂಕ್ ಇದೆ. ಅವರು ಅದೇ ವರ್ಕ್ ಮಾಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಸಿಸ್ಟಮ್ ಈಶ್ವರೀಯ ವಿದ್ಯಾಲಯದಿದೆಯೋ ಸೇಮ್ ಸಿಸ್ಟಮ್ ರಾಷ್ಟ್ರಪತಿ ಭವನದಲ್ಲಿದೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.